ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು, ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು. ಅಯ್ಯೋ ಅಯ್ಯೋ ದೊಡಪ್ಪ ದೊಡಪ್ಪ ಪಪ್ಪ 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 ಏನಪ್ಪ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಯಾಕೋ ಯಾಕೋ ಕಂದ ಪಪ್ಪ? ಅನುಪಮ ಮಿಸ್ ಹೇಳಿದ್ರು 50 years ಬ್ಯಾಕು ವಿಲೇಜ್ಗೊಂದು ಲೇಕ್ ಇತ್ತಂತೆ, ಜಿಲ್ಲೆಗೊಂದು ರಿವರ್ ಇತ್ತಂತೆ. ಅಷ್ಟೇ ಅಲ್ಲ ಪಪ್ಪ, ಕಂಟ್ರಿಗೊಂದು ಓಷನ್ ಇತ್ತಂತೆ. ಅವಾಗಿದ್ಮೇಲೆ ಇವಾಗ್ಲೂ ಇರ್ಬೇಕಲ್ವಾ ಪಪ್ಪ? ಯಾಕಿಲ್ಲ ಪಪ್ಪ? ಪಪ್ಪ ಮಿಸ್ ಹೇಳಿದ್ರು ಅವಾಗ ದೊಡ್ಡ ದೊಡ್ಡ ಮರ, ಕಾಡು, ಜಲಪಾತ ಎಲ್ಲ ಇತ್ತಂತೆ. ಅದ್ರಲ್ಲಿ ಅವರು ಆಟ ಆಡ್ತಿದ್ರಂತೆ ಪಪ್ಪ. ಪಪ್ಪ ಎಷ್ಟು ಬೇಕಷ್ಟು ನೀರು ಕುಡಿತಿದ್ರಂತೆ, ಎಷ್ಟು ಬೇಕಷ್ಟು ಅನ್ನ ತಿಂತಿದ್ರಂತೆ ಪಪ್ಪ. ಅವಾಗಿದ್ದು ಇವಾಗ ಯಾಕಿಲ್ಲ ಪಪ್ಪ? ಹೇಳು ಪಪ್ಪ, ನೀವು ನಮ್ಗೆ ಯಾಕೆ ಉಳಿಸಿಲ್ಲ ಪಪ್ಪ? ಹೇಳು ಪಪ್ಪ, ಹೇಳು. ಇತ್ತಪ್ಪ, ಅವಾಗೆಲ್ಲ ಇತ್ತು ಕಣ. ಆದ್ರೆ ಇವಾಗ ಅದನ್ನೆಲ್ಲ ನಾವು ನಾಶ ಮಾಡ್ಬಿಡ್ತೀವಿ ಕಣಪ್ಪ. ಹೂ ಕಣಪ್ಪ, ಮರಗಳನ್ನ ಕಡ್ದು ಮನೆಗಳನ್ನ ಕಟ್ಟಿದ್ವಿ, ಒತ್ತುವರಿ ಮಾಡಿ ಕೆರೆಗಳನ್ನ ಹಾಳು ಮಾಡಿದ್ವಿ, ಮರಳು ಸಾಗಾಣಿಕೆ ಮಾಡಿ ನದಿಗಳನ್ನ ಹಾಳು ಮಾಡಿದ್ವಿ. ಇನ್ ಸಮುದ್ರಕ್ಕೆ ಎಲ್ಲಿಂದಪ್ಪ ಹೋಗ್ಬೇಕು ನೀರು? ಕ್ಯಾರೆಕ್ಟರ್ ಇಂದ ಆಚೆ ಬಂದ್ ಎಲ್ರಿಗೂ ಒಂದ್ ಮಾತು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ನಾವಿವಾಗ 2019 2060ಕ್ಕೆ ಏನೇನಾಗುತ್ತೆ ಅಂತ ನಿಮ್ ಕಣ್ಣಾರೆ ನೀವೇ ನೋಡಿದ್ರಲ್ಲ. ನಾವು ಮನುಷ್ಯರು ಸ್ವಾರ್ಥಿಗಳು. ನಮಗೊಂದೊತ್ತನ್ನ ಸಿಕ್ಕಿದ್ರೆ ಸಾಕು, ಸಂತೃಪ್ತರು. ಬೇರೆ ಬಗ್ಗೆ ನಾವು ಯೋಚನೆನೇ ಮಾಡಕ್ ಹೋಗಲ್ಲ. ಆ ದೇವ್ರು ಭೂಮಿ ಮೇಲೆ ನೀರ್ನ ಕೊಡುಗೆಯಾಗಿ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಾವು ಯಾರು ಆಲೋಚನೆನೇ ಮಾಡಕ್ ಹೋಗಲ್ಲ. ಎಲ್ಲಿವರೆಗೂ ಆಲೋಚನೆ ಮಾಡಲ್ಲ? ನಮ್ಮ ಮನೇಲಿರೋ ನಲ್ಲಿ ಆನ್ ಮಾಡಿದ್ರೆ ನೀರ್ ಬರುತ್ತೆ, ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬುತ್ತೆ. ಯಾವಾಗ ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬಲ್ಲ, ನಲ್ಲಿ ಆನ್ ಮಾಡಿದ್ರೆ ನೀರ್ ಬರಲ್ವೋ, ಅವಾಗ ನಮ್ಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಏನೇನೋ ಮಾಡ್ತೀವಿ. ಆಮೇಲೆ ಗೌರ್ಮೆಂಟ್ ನ ಬೈತೀವಿ, ಮತ್ತೊಬ್ರನ್ನ ಬೈತೀವಿ, ಇನ್ನೊಬ್ರನ್ನ ಬೈತೀವಿ. ಇದೆಲ್ಲ ಸಾಲದೆ ಇದ್ದಾಗ ನೀರ್ ಹೀರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗ್ತೀವಿ. ಒಂದ್ ಹನಿ ನೀರ್ನ ಹುಟ್ಟಾಕೋ ಸಾಮರ್ಥ್ಯ ಇಲ್ದಿರೋ ನಮಗೆ ಒಂದ್ ಹನಿ ನೀರ್ನ ವೇಸ್ಟ್ ಮಾಡೋ ಹಕ್ಕುನೂ ಇಲ್ಲ. 2060ಕ್ಕೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಒಂದೊಂದ್ ಹನಿ ನೀರಿಗೂ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಆಮೇಲೆ ಈ ಬ್ರಿಟಿಷ್ ಅವರು ಇಂಗ್ಲಿಷ್ ಅವರು ಯೂಸ್ ಮಾಡ್ತಿರೋ ಪೇಪರ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂತಾ ಇದೀವಿ, ಡೋಂಟ್ ವೇಸ್ಟ್ ವಾಟರ್, ಸೇವ್ ವಾಟರ್. ಮರವನ್ನು ಬೆಳೆಸಿ, ಮರವನ್ನು ಉಳಿಸಿ, ಹಸಿರೇ ಉಸಿರು. ರೀ, ಅದಕ್ಕೆ ಯಾರಾದ್ರೂ ಮನೆ ಪತ್ರ ಓದ್ತಾ ಇರ್ತಾರೇನ್ರಿ? ರೀ, ಒಂದು ಹುಡುಗಿ ಮದ್ವೆಗೂ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಜನ ಏನ್ ಮಾತಾಡ್ಕೊಳಲ್ಲ? ಒಂದಲ್ಲ ಎರಡಲ್ಲ ಕಣೆ, 32 ಲಕ್ಷ ರೂಪಾಯಿ ಎಲ್ಲಿಂದ ತಂದ್ಕಟ್ಲಿ ನಾನು? ಸಮಾಧಾನ ಮಾಡ್ಕೊಳ್ರಿ. ಹಸ್ತೋನ್ಗೆ ಪೂರಿ, ನಡೆಯೋನ್ಗೆ ದಾರಿ ಆ ದೇವ್ರೆ ತೋರಿಸ್ತಾನೆ. ನನ್ಗೆ ಯಾಕೋ ನನ್ ಗೋರಿ ಕಾಣಿಸ್ತಾ ಇದೆ. ಮತ್ತಿನ್ನೇನೇ ಮಾಡೋದು? ಏನ್ ಮಾಡ್ಲಿ? ಹಾ, ಒಂದು ಸಮುದ್ರ ಇದೆ, ಬಲೆ ಹಾಕ್ಬಿಡ್ತೀನಿ. ಹಾಕ್ಬಿಡಿ. ಹಲೋ ಮಚ್ಚ, ಹೇಳೋ. ನಮ್ಮನೆ ಗೃಹ ಪ್ರವೇಶ ಇವತ್ತಾಯ್ತು ಕಣ. ಲೇ, ನಿನ್ನ ಹೆಂಡ್ತಿನ ಕರ್ಕೊಂಡು ಗಂಟು ಮುಟ್ಟ ಕಟ್ಕೊಂಡ್ ಬಂದ್ಬಿಡು. ಒಂಚೂರು ಕೆಲ್ಸ ಇತ್ತು. ನಮ್ಗೇನ್ ಕೆಲ್ಸ ಇಲ್ದೆ ಕರೀತಾ ಇದ್ದವ? ಏನೋ ಗೃಹ ಪ್ರವೇಶ ಆದ್ಮೇಲೆ ಗೆಸ್ಟ್ ಗಳು ಮನೆಗ್ ಬಂದ್ರೆ ಮನೇಲಿ ಸಂಪತ್ತೆಲ್ಲ ಹೆಚ್ಚುತ್ತಂತಪ್ಪ. ಬಂದೊಂದ್ ತಿಂಗ್ಳು ಇದ್ದೋಗೋ. ಇಷ್ಟೊಂದು ಕೇಳ್ಕೊಂತ ಇದೆಯಾ ಅಂದ್ರೆ ಇವತ್ತೇ ಬರ್ತೀನಿ ಕಣ. ಸರಿ ಮಚ್ಚ, ಹುಷಾರಾಗಿ ಬಂದ್ಬಿಡು. ನಿಮ್ಗೆ ತಲೆಲ್ ಬುದ್ಧಿ ಇದೆಯಾ ಇಲ್ಲ ಹೆಂಗೆ? ಅಲ್ಲ ರೀ, ತವ ಸುಡ್ತಿದೆ, ಮುಟ್ಟೋದ್ ಹೆಂಗೆ ಅಂತ ಯೋಚನೆ ಮಾಡ್ತಿದ್ರೆ ನೀವೇನ್ರಿ ಅದ್ರ ಮೇಲೆ ಕೂತ್ಕೊಳಕ್ ಹೋಗ್ತಿದ್ದೀರಲ್ಲ? ಇಂಥ ಪರಿಸ್ಥಿತಿಲಿ ಮನೆಗೆ ಎಷ್ಟು ಬೇಕಿತ್ತ? ಏನಾದ್ರು ತಗೊಂಡು ಹೊಡೆದ್ಬಿಡ್ತೀನಿ ನೋಡು ನಿಂಗೆ. ಬರ ಇಲ್ಲಿ. ಲೇ, ಖಾಲಿ ಮನೇಲಿ ನೊಣ, ಜನನೇ ಇಲ್ದೆ ಮನೇಲಿ ಎಣ ಇರಲ್ಲ ಕಣೆ. ಅವ್ರು ಬರ್ತಾರಲ್ಲ, ನಿನಗೆ ಗೊತ್ತಾಗುತ್ತೆ, ಸುಮ್ನಿರು. ಬಹಳ ದಿನ ಆದ್ಮೇಲೆ ನಮ್ಮ ಮನೆಗ್ ಬಂದಿದ್ಯಾ. 2 ತಿಂಗಳು ನಮ್ಮ ಮನೇಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ ಅಂತ ಪ್ರಾಮಿಸ್ ಮಾಡ. ಪ್ರಾಮಿಸ್ ಮಾಡ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಪ್ರಮಾಣ ಮಾಡ್ದ ಅಂದ್ರೆ ಈ ಮನೆಯಿಂದ ಎದ್ದೇ ಹೋಗಲ್ಲ. ಈ ಮನೇಲಿರೋ ಒಂದೊಂದು ವಸ್ತುಗಳು ನನ್ನ ಪ್ರಾಣ ಕಣ. ಅದ್ಯಾವ್ದಕ್ಕೂ ನೋವಾಗ್ದಂಗ್ ನೋಡ್ಕೋಬೇಕು. ಆಯ್ತು ಕಣ. ಇವಳು ನನ್ನ ಹೆಂಡ್ತಿ, ನೋಡಕ್ 1.5 ಅಡಿ, ಮಾತಾಡೋದ್ ಮಾತ್ರ 6 ಅಡಿ. ಅದು ಇಡೀ ಮಜಾ ಭಾರತಕ್ಕೆ ಗೊತ್ತು.
ಕುಡಿಯಕ್ಕೆ ಏನ್ ತಗೋತೀರಾ, ಕಾಫಿನ ಟೀನಾ? ಆ ತರ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಂದನೂ ಇಲ್ಲ. ಟೀ ಕೊಡಿ. ಆಹಾ, ದರ್ದಿಮಿಗೆ ಒಂಚೂರು ಹೀಟ್ ಕಮ್ಮಿ ಆಗಿದೆ, ಕಾಫಿ ಕೊಡಿ. ತಗೊಂಡ್ಬರ್ತೀನಿ. ಲೇ ಅಲ್ಲ ಕಣ, ನಿನ್ ಹೆಂಡತಿಗೆ ಏನೋ ತಿನ್ನಿಸ್ತೀಯ, ದಿನೇ ದಿನೇ ಬಲಿತಾ ಇದ್ದಾಳಲ್ಲ. ಬೆಳಗ್ಗೆ ಒಂದ್ ಸೂಟು, ಮಧ್ಯಾಹ್ನ ಒಂದ್ ಸೂಟ್, ರಾತ್ರಿ ಒಂದ್ ಸೂಟ್ ಬಾಡಾಕ್ತೀನಿ. ನನ್ನ ಹೆಂಡತಿಗೂ ತಿನ್ಸ್ಬೇಕು ಕಣ. ಇವ್ರೆ ತಗೊಳ್ಳಿ. ಥ್ಯಾಂಕ್ ಯು. ಟೀ ತುಂಬಾ ಚೆನ್ನಾಗಿ, ಥ್ಯಾಂಕ್ಸ್. ಅಯ್ಯೋ ಚಿನ್ನ, ಚಿನ್ನ ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಚಿನ್ನ? ಅಯ್ಯೋ ಚಿನ್ನ, ನೀನನ್ ಬಿಟ್ಟು ನಾನು ಒಂದು ದಿನನೂ ಬದುಕಿರಲ್ಲ ಗೊತ್ತಾ? ಚಿನ್ನ, ಚಿನ್ನ ಏನಾಯ್ತು ನಿನಗೆ? ಏನೋ ಏನೋ? ಅಯ್ಯಯ್ಯೋ ಮಗ, ನನ್ನ ಟೀ ಕಪ್ಪು ಬೆನ್ನು ಮೂಳೆ ಫ್ರಾಕ್ಚರ್ ಆಗಿದೆಯಂತೆ ಕಣೋ. ಮಗ 20,000 ಕೊಡು. ಮಾಡ್ತಾ ಇರೋದೇ ಕಾಮಿಡಿ ಅಲ್ಲ. ಟೀ ಕಪ್ಗೆ ಯಾವಾಗಾದ್ರೂ ಬೆನ್ಮೂಳೆ ಫ್ರಾಕ್ಚರ್ ಆಗುತ್ತಾ? 20 ರೂಪಾಯಿ ಟೀ ಕಪ್ಗೆ ನನ್ನ ಹತ್ರ 20,000 ಕೇಳ್ತೀಯಲ್ಲ. ನೀ ಈ ತರ ಕಾಮಿಡಿ ಮಾಡಕ್ಕೆ ನಿನ್ ಮಜಾ ಬರುತ್ತಲ್ಲಿರೋದು. ನನ್ನ ಟೀ ಕಪ್ಗೆ ಬೆಲೆ ಕಟ್ತೀಯ? ನಿಮ್ಮಪ್ಪ ನಿಮ್ಮಮ್ಮ ನಿನಗೆ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ರು? ತೆಗೆಲೆ, ದುಡ್ಡು ಕೊಟ್ಟು ಯಾರನ್ನಾದ್ರೂ ಕೊಂಡ್ಕೊಂತಾರ? ಬಿಟ್ಟಿಯಾಗಿ ಬಂದಿರೋ ನಿನ್ ಬೆನ್ಮೂಳೆ ಫ್ರಾಕ್ಚರ್ ಆದ್ರೆ 20,000 ಚಾರ್ಜ್ ಆಗುತ್ತೆ. 20 ರೂಪಾಯಿ ಕೊಟ್ಟು ತಗೊಂಡಿರೋ ಈ ಕಪ್ಪಿಗೆ ಚಾರ್ಜ್ ಆಗ್ಬಾರ್ದೇನೋ? ಲೇ, ನಾನು ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿರೋ ಒಂದೊಂದು ವಸ್ತುಗಳಿಗೆ ಜೀವ ಇದೆ ಅಂತ? ರೀ ಪಾಪ ತುಂಬಾ ಹರ್ಟ್ ಆಗಿದಾರಂತೆ, ಕಾಸು ಕಟ್ಬಿಡ್ರಿ. ಕೊಡ್ರಿ ಪಾಪ. ಚಿನ್ನ, ನೀನೇನು ಬೇಜಾರು ಮಾಡ್ಕೋಬೇಡ. ನೋಡು, 20,000 ರೂಪಾಯಿ ಕೊಟ್ಟಿದ್ದಾನೆ. ಆಂಬುಲೆನ್ಸ್ ಬಂದ್ ಕೂಡಲೇ ನೀನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಿಡ್ತೀನಿ, ಆಯ್ತಾ? ನೀನು ಒಳಗಿಡು, ಒಳಗೆ ಸೋಫಾದಲ್ಲಿ ಕೂರಣ. ನೋಡು, ನಿನ್ನ ಹೆಂಡತಿ ಬೇಕಿದ್ರೆ ಸೋಫಾ ಮೇಲೆ ಕುತ್ಕೊಳ್ಳಿ, ನೀನ್ ಮಾತ್ರ ಕುತ್ಕೋಬಾರ್ದು. ಯಾಕೆ? ಸೋಫಾ ಇರೋದ ಕುತ್ಕೊಳಕ್ತಾನೆ. ನೀನೊಳ್ಳೆ ಸೆಕೆಂಡ್ಗೆ ಹಂಗ? ಆಯ್ತು. ಏನೋ ಮಾಡ್ತಾ ಇದ್ಯಾ? ಅರಟ್ ಆಯ್ತು ತಾನೇ? ಉರಿತು ತಾನೇ? ನನಗೂ ಹಂಗೆ ಅರಟ್ ಆಗುತ್ತೆ ಮಗ. ಯಾಕಂದ್ರೆ ಅದು ಸೋಫಾ ಅಲ್ಲ ಕಣೋ, ಮತ್ತೆ ನನ್ನ ಪ್ರೀತಿಯ ರೂಪಸಿ. ಚಿನ್ನ, ಏನು ಚಿನ್ನ? ಏನಮ್ಮ ಏನೋ? ಆಯ್ತು ಆಯ್ತು ಬಿಡು, ಹೋಗ್ಲಿ ಬಿಡು. ಅವ್ನು ಬೇಕು ಅಂತ ಕುತ್ಕೊಂಡ್ಲಿಲ್ಲ, ಏನೋ ಮಿಸ್ ಆಗಿ ಕುತ್ಕೊಂಡಿದ್ದಾನೆ ಅಲ್ವಾ ಮಗ? ಆಯ್ತು ಆಯ್ತು, ಹೋಗ್ಲಿ ಬಿಡು. ಆಯ್ತು ಆಯ್ತು. ಏನಂತೆ? ಏನಿಲ್ಲ ಮಗ, ಇರ್ಲಿ ಹೇಳ. ಅದೇ ನೀನು ಇದ್ರ ಮೇಲೆ ಕುತ್ಕೊಂಡಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು 30,000 ಮಾನನಷ್ಟ ಕೇಳ್ತಾ ಇದ್ದಾರೆ. ಆಯ್ತು, ಕೊಡಿಸ್ತೀನಿ ಕೊಡಿಸ್ತೀನಿ. ಏನ್ ಆಟ ಆಡ್ತಾ ಇದೆಯಾ ಅಲ್ಲಿ? ಸೋಫಾಗೆ ಮಾನ ನಷ್ಟನಾ? ಅಲ್ಲ, ಅದು ಬರೀ ಸೋಫಾ ಮಾತ್ರ ಅಲ್ಲ, ಮತ್ತೆ ನನ್ನ ಪ್ರೀತಿಯ ಅನುಪಮ. ಏನ್ರಿ ಇವನು ಸೋಫಾನ್ ಇಷ್ಟೊಂದು ಪ್ರೀತಿಸ್ತಾನೆ? ಅದು ಪ್ರೀತಿ ಮಾಡ್ತಿರೋದಲ್ಲ, ಸುಲಿಗೆ ಮಾಡ್ತಿರೋದು. ಮಗ, ಪದೇ ಪದೇ ಕೇಳಕ್ ನನಗೂ ನಾಚಿಕೆ ಆಗುತ್ತೆ ಕಣ. ಅದಕ್ಕೆ ಬೇಡ, ಇಲ್ಲಿ ಬೇಡ, ಅಲ್ಲೂ ಬೇಡ, ಬರೇ ಇವಾಗ ಫ್ಲೋರ್ ಮೇಲೆ ಕುತ್ಕೋತೀನಿ ಕಣೋ. ಇವಾಗ ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ತಾನೆ? ತುಂಬಾ ನೋವಾಗ್ತಾ ಇದೆಯಾ? ತುಂಬಾ ಹಿಂಸೆ ಆಗ್ತಾ ಇದೆಯಾ? ಅಯ್ಯೋ ದೇವ್ರೇ. ತಿನ್ನೇನ ಮಗ, ಫ್ರೆಂಡ್ ನ ಗೆಸ್ಟ್ ಅಂತ ಮನೆ ಕರ್ಸಿ ಸೋಫಾಗ್ ಜೀವ ಇದೆ, ಟೀ ಕಪ್ಪಲ್ ಜೀವ ಇದೆ ಅಂತ ದುಡ್ಡು ಕಿತ್ಕೊಂಡ್ರೆ ಬೇಜಾರಾಗಲ್ವಾ? ನಾನು ಹೇಳಿದ್ ನಿಮ್ಗಲ್ಲ ಕಣ್ರೋ, ನೀವು ಕುತ್ಕೊಂಡಿದ್ದಿ ಟೈಲ್ಸ್ಗೆ ಕಣೋ. ಈ ಟೈಲ್ಸ್ ಇನ್ನು 3 ತಿಂಗಳು ಹಸಿಗೂಸು ಕಣ್ರೋ. ನೀವು ನೋಡಿದ್ರೆ ತಿಂದು ತಿಂದು ಹಂದಿಗಳ ತರ ಬಲ್ತಿದ್ದೀರಾ. ನಿಮ್ ಭಾರ ಇದು ತಡೆಯುತ್ತೇನ್ರೋ? ಫೀಲ್ ಆಗ್ತಿದ್ಯಲ್ಲ, ಅದು ಗಂಡು ಮಗುನೇ ಹೆಣ್ಣು ಮಗುನ ಹೇಳು? ಗಂಡು ಮಗು ಕಣ. ಏನಮ್ಮ ಏನ? ಅಯ್ಯಯ್ಯೋ, ಏನಂತೆ? ಅದ್ರ ಕತ್ತು ತಿರ್ಕೊಂಡ್ಬಿಟ್ಟಿದೆಯಂತೆ ಕಣ. ಮಗ ಮಗ, ಅದನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕು. 1 ಲಕ್ಷ ರೂಪಾಯಿ ಕೊಡ. ಏನೋ ಮಾತಾಡ್ತಾ ಇದ್ಯಾ? 1 ಲಕ್ಷ ಕೇಳಿದ ತಕ್ಷಣ ಮೇಲೆ ಉದುರು ಬಿಡುತ್ತಾ? ನನ್ ಕಿವಿಲಿ ಕೆಂದಾವರ್ ಇಟ್ಕೊಂಡಿದ್ದೇನೆ ನೋಡು. 1 ರೂಪಾಯಿ ಕೊಡಲ್ಲ ಕಣ. ಅದೇನ್ ಮಾಡ್ಕೊಂತ ಮಾಡ್ಕೊ. ಕೊಡಲ್ವಾ? ಕೊಡಲ್ಲ. ಇವಾಗ ನೋಡು, ನೀನ್ ಹೆಂಡತಿ ಕತ್ತು ಹೆಂಗ್ ತಿರುಗುತ್ತೆ ಅಂತ. ಅವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ ನಿನ್ಗೆ. ತಿರ್ಚಿ ಸಾಯ್ಸು, ಒಂದ್ ಪೀಡೆ ತೊಲಗ್ತು. ಫ್ರೆಂಡ್ ಏನೋ ನೀನು? ಸಿಮ್ ಕಾರ್ಡ್ ಕಂಪ್ನಿಯವ್ರು ಸುಲಿಗೆ ಮಾಡ್ತಾರಲ್ಲ, ಹಂಗ್ ಸುಲಿಗೆ ಮಾಡ್ತಿದ್ಯಲ್ಲೋ ನಾಯಿ. ದುಡ್ಡು ತಾನೇ ಬೇಕು ನಿನಗೆ? ಕೊಡ್ತೀನಿ. ಅದೆಷ್ಟು ಬೇಕೋ ಹೊರದು ಚಕ್ಕೆ ಬಿಸಾಕ್ತೀನಿ. ಚಿನ್ನ ನೋಡು, ಕೊಟ್ಟಿದ್ದಾನೆ, ಚೆಕ್ ಕೊಟ್ಟಿದ್ದಾನೆ. ನೀನೇನು ಟೆನ್ಷನ್ ತಗೋಬೇಡ. ಆಂಬುಲೆನ್ಸ್ ಬಂದ್ ಕೂಡಲೇ ನಿನ್ನ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೀನಿ, ಆಯ್ತಾ? ನೋಡೆ,
ಈ ಮನೇಲಿ ಇನ್ನೊಂದು ಕ್ಷಣನೂ ಇರೋದ್ ಬೇಡ. ಇದು ಒಂದ್ ಮನೇನ ನಡಿಯ ಹೋಗೋಣ. ರೀ 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 ಕೇಳಿದ್ರ ಏನಂತಿದ್ದಾರೆ? ಮಗ ಏನಂದೆ ಮಗ? ಇದು ಒಂದ್ ಮನೇನ ನಡಿಯ ಹೋಗೋಣ ಅಂದೆ. ಇವಾಗ ಯಾರಿಗೆ ಅರ್ಥ ಆಯ್ತು? ಮನೆಗೆ ಹೊರಟಾಯ್ತು. ಯೋ ನಮ್ಮ ಅವಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ಒಂದೊಂದು ಕಲ್ಲಿಗೂ ಮರಳಿಗೂ ಗಾರೆಗೂ ಜೀವ ಇದೆ ಅಂತ? ಅಯ್ಯೋ ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ, ನಾನ್ ಮೋಸ ಮಾಡ್ತಾ ಇಲ್ಲ. ಲೋ ಮಗ ಬಾರ ಇಲ್ಲಿ ನೋಡು, ಈ ಮನೆ ಒಂದೊಂದು ವಸ್ತುಗಳು ಗಳ 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 ಅಂತ ಅಳ್ತಾ ಇದಾವೆ ಕಣ. 5 ಲಕ್ಷ ರೂಪಾಯಿ ಕೊಟ್ಬಿಡು, ಈ ಮನೆ ಮುಖ ನೋಡಕ್ ಆಗ್ತಿಲ್ಲ ಕಣ. ಈ ಮನೆ ಮುಖ ನೋಡಕ್ ಆಗಿಲ್ಲ ಅಂದ್ರೆ ಅದ್ರದ್ದು ಮುಖಕ್ಕೆ ಆಸಿಡ್ ಅಷ್ಟು ಆಗಲ್ಲ ಅಂದ್ರೆ ಆಗಲ್ಲ ಕಣ. 1 ರೂಪಾಯಿ ಸಿಗಲ್ಲ. ಅದೇನ್ ಕಿತ್ಕೋತೀವ್ ಕಿತ್ತು. ಏನಪ್ಪ ಏನೋ ದುಡ್ಡು ಕೊಡ್ಲಿಲ್ಲ ಅಂದ್ರೆ ತಲೆ ಮೇಲೆ ಕಲ್ಲೆ ತಕ್ಬೇಕ? ತಗೊಳ್ರಿ ತಗೊಳ್ಳಿ ತಗೊಳ್ಳಿ. ನೀವ್ ನೋಡಿ ನಮ್ಮ ಮನೆ ಹೊಸಲು ದಾಟ್ಬೇಡಿ, ಯಾಕೋ ಹೊಸಲು ಬೇಜಾರ್ ಮಾಡ್ಕೊಂಡ್ಬಿಡುತ್ತೆ. ನಡೀರಿ. ಅರಮನೆಯಲ್ಲಿ ಇತ್ತವನ್ನ ಕರ್ಕೊಂಡ್ಬಂದು ಸೆರೆಮನೆ ಕೇಳ್ದಂಗ ಐತಲ್ಲಿ. ಎಲ್ಲ ನನ್ ಕರ್ಮ. ಉಡಿಯಪ್ಪ ಉಡಿಯುಮ್ಮ ಚೀಚೋವ. ಅಂಕಲ್ ಇಲ್ಲಿ ನೋಡಿ ನಮ್ಮ ಅಪ್ಪಂದು ಗಡಿಯಾರ ಎಲ್ಲಿ ಒಂದು ಮುಳ್ಳೆ ಇಲ್ಲ, ಉದುರಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ ಕಷ್ಟ ನನಗಾಗಿದೆ. ಇವಳಿಲ್ಲ ಮುಳ್ಳೆ ಇಲ್ದಿರೋ ಗಡಿಯಾರ ಅಂತ ಅಲ್ಲ ಆಡಿಸ್ತಿದ್ದಾಳಲ್ಲೇ. ರೀ ಅದು ಓಲ್ಡ್ ಮಾಡಲ್ ಬಿಟ್ಟಾಕ್ರಿ ಅದ್ರ ವಿಷಯ. ಏನಂದ್ರಿ ನೀವು? ಇದು ಓಲ್ಡ್ ಮಾಡಲ್ಲ. ಮಾಡ್ತೀನಿ ಇರಿ. ಅಪ್ಪ ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ನಾನೆಲ್ಲ ಹೊಡೆದೈತೆ ಸುಳ್ಳೆ. ಏನಾಯ್ತಮ್ಮ? ಏನಾಯ್ತಪ್ಪ? ಅಂಕಲ್ ಗಡಿಯಾರ ಹೊಡೆದಾಕ್ಬಿಟ್ರು. ಲೇ 30 ವರ್ಷದ ಹಳೆ ಗಡಿಯಾರ ಕಣ ಇದು. ಹಬ್ಬ ನಾನು ಎದುರ್ಕೊಂಡ್ಬಿಟ್ಟೆ. ಹೊಸದ್ ಅನ್ಕೊಂಡಿದ್ದೆ. ಇದು 30 ವರ್ಷದ ಹಳೆ ಆಂಟಿಕ್ ಪೀಸು ಕಣೋ. ಇದರಲ್ಲಿ ನಂದು ಹಳೆ ಬಾಲ್ಯದ ನೆನಪುಗಳಿದಾವ್ ಕಣೋ. ಇಮ್ಯಾಜಿನ್ ಹೋಗಿ ಸಾಕು, ಫಸ್ಟ್ ದುಡ್ಡು ಇಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಹೌದಲ್ಲ, 1 ನಿಮಿಷ ಬಂದೇ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ ಲೇ ಮಗ, ತುಂಬಾ ಎಮರ್ಜೆನ್ಸಿ ಅಂತೆ ಕಣೋ. ಐಸಿಯುಗೆ ಹಾಕ್ಬೇಕಂತೆ. ಯಾರ್ನ? ಗಡಿಯಾರ ಮಲ್ಲಿಕನ.